ನಂದು ಜಾಗದಲ್ಲಿ ಬಂದುಬಿಟ್ಟು ಒಂದು ಪೂಜೆ ಮಾಡಿ ನಾಳೆ ಡಿಗ್ ಮಾಡ್ತಾರೆ ಅವರು ಅಂತಂದರೆ ಬಂದು ಒಂದು ಪೂಜೆ ಮಾಡ್ಬೋದು. ಗುದ್ಲಿ ಪೂಜೆ ಅಂತೀವಲ್ಲ ಅದನ್ನು ಮಾಡ್ತೀವಿ ನಾವು. 8:37 ಆಯಿತು. ಅಂದರೆ PM ಇದು ಈಗ ನೋಡಿ ಈಗ ಸನ್ಸೆಟ್ ಆಗ್ತಾ ಇದೆ. 8:40 PM. ಇನ್ನು ಆಗಸ್ಟ್ಗೆ 9-9:30 ಸನ್ಸೆಟ್ ಆಗೋದು. ಒಂದು ಲಕ್ಷ ಮನೆ ಇರಲಿ, ಆ ಲಕ್ಷ ಮನೆ ನೀರು ಒಂದು ಡ್ರಾಪ್ನು ಒಂದು ರೋಡ್ಗೂ ಬರಲ್ಲ, ಎಲ್ಲೂ ಇಲ್ಲ. ಅಂಡರ್ಗ್ರೌಂಡ್ ಸಿವೇಜ್ ಸಿಸ್ಟಮಲ್ಲಿ ಹೋಗ್ಬಿಟ್ಟು ಸಿವೇಜ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕದು. ಕರೆಂಟ್ ಒಟ್ಟು ಹೋಗಂಗಿಲ್ಲ ಇಲ್ಲಿ, ಹೋಗೋದೇ ಇಲ್ಲ ಒಟ್ಟು. ಏನಾದರೂ ಹೋಗ್ಬೇಕಂದ್ರೆ ನಿಮಗೆ ಒಂದು ವಾರದ ಮುಂಚೆ ನೋಟಿಸ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಬಾತ್ರೂಮ್ ಈಗ ನಮಗೆ ಪೂರ್ವಕ್ಕಿದೆ, ಪಶ್ಚಿಮಕ್ಕೆ ಬೇಕು ನೋಡಿದ್ರಲ್ಲ ಎಲ್ಲ ಕಡೆ ಆಲ್ರೆಡಿ ಪೈಪಿಂಗ್ ಆಗೋಗಿದೆ. ಸೊ ನೀವು ನನಗೆ ಇಲ್ಲಿ ಬೇಡ ಇಲ್ಲಿ ಚೇಂಜ್ ಮಾಡೋದ್ರೆ ಅವ್ರು ಪುನಃ ನಿಮಗೋಸ್ಕರ ಎಲ್ಲ ಕಡೆ ಪೈಪ್ ಚೇಂಜ್ ಮಾಡ್ಕೊಂಡು ಬರಲ್ಲ ಅವರು. ನಮ್ಮ ಸೊಸೆ ಶೀಸ್ ಅನ್ ಅಮೇರಿಕನ್, ಅವಳು ಬಂದ್ರು ಅಷ್ಟೇ ನಮ್ಮ ಮನೆಗೆ ಫಸ್ಟ್ ಬಂದು ದೇವ್ರ ಮನೆಗೆ ಬಂದು ಪೂಜೆ ಮಾಡಿ ಆಮೇಲೆ ಶುರು ಮಾಡೋದೇ. ಒಂದು ಸ್ಪೇಸ್ ಬಿಡ್ತೀರಾ, ಎಷ್ಟು ನೀಟಾಗಿ ಡೆಕೋರೇಟ್ ಇದೆ ಅಂತಂದ್ರೆ. ಇದು ಅಷ್ಟ ಗಣೇಶ ಅಂಡ್ ಲಕ್ಷ್ಮಿ, ಆಮೇಲೆ ವೆಂಕಟೇಶ್ವರ ನಮ್ಮ ಮನೆ ದೇವ್ರದ್ದು, ಅವ್ರದ್ದು ಎಲ್ಲಾನು ಇಂಟಿಗ್ರೇಟ್ ಮಾಡಿ. ಮೇಡಮ್ ನಿಮ್ಮ ಬಗ್ಗೆ ಏನೋ ತುಂಬಾ ಹೇಳ್ತಾ ಇದ್ದಾರೆ. ಸೊ ನಂದಿ ಇಸ್ ದ ಸೆಂಟರ್ ಆಫ್ ಅವರ್ ಹೌಸ್.